ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ದೇಶದ ವೈದ್ಯಕೀಯ ಶಿಕ್ಷಣದ ಕನಸು ಕಾಣ್ತಾ ಇರುವ 22 ಲಕ್ಷ ವಿದ್ಯಾರ್ಥಿಗಳ ಪಾಲಿಗೆ ಇದು ಕರಾಳ ದಿನ ಅಂತಲೇ ಹೇಳಬೇಕು. ವರ್ಷ ಇಡೀ ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದ ವಿದ್ಯಾರ್ಥಿಗಳ ಶ್ರಮ ಈಗ ಬೀದಿಗೆ ಬಂದು ಬಿದ್ದಿದೆ. ಅಂತಿಮವಾಗಿ ಕೇಂದ್ರ ಸರ್ಕಾರ ಮತ್ತು NTA ತನ್ನ ವೈಫಲ್ಯವನ್ನು ಒಪ್ಪಿಕೊಂಡಿದೆ. ಮೇ 3ನೇ ತಾರೀಕು ನಡೆದಿದ್ದ ನೀಟ್ UG 2026 ಪರೀಕ್ಷೆಯನ್ನು ಅಧಿಕೃತವಾಗಿ ರದ್ದುಗೊಳಿಸಲಾಗಿದೆ. ಯುವ ಶಕ್ತಿಯ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವ ವ್ಯವಸ್ಥೆಯ ವಿರುದ್ಧ ಇಡೀ ದೇಶ ಇವತ್ತು ಕೊತ ಕುದಿತಾ ಇದೆ. NSUI ಕಾರ್ಯಕರ್ತರು ರಸ್ತೆ ಇಳಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಯಾಕೆ ಈ ಆಕ್ರೋಶ, ಯಾಕೆ ಈ ರದ್ದತಿ? ಯಾಕಂದರೆ ಇಲ್ಲಿ ಅಕ್ಷರಶಃ ಕೋಟಿ ರೂಪಾಯಿಗಳ ಪ್ರಶ್ನೆ ಪತ್ರಿಕೆ ಮಾರಾಟ ನಡೆದಿದೆ. ಹಾಗಾದರೆ ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ರಾಜಸ್ಥಾನದಲ್ಲಿ ಸೋರಿಕೆಯಾದ ಆ ಒಂದು ಗೆಸ್ಟ್ ಪೇಪರ್ ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನೇ ನಡುಗುವಂತೆ ಮಾಡಿದೆ. ಬೆಚ್ಚಿ ಬೀಳುವ ವಿಷಯ ಏನಂದರೆ, ಆ ಹೂಯೆ ಪತ್ರಿಕೆಯಲ್ಲಿದ್ದ ಸುಮಾರು 135ಕ್ಕೂ ಹೆಚ್ಚು ಪ್ರಶ್ನೆಗಳು ಅಸಲಿ ಪತ್ರಿಕೆಯಲ್ಲಿ ಯಥಾವತ್ತಾಗಿ ಬಂದಿದ್ವು. ಅಂದರೆ ಪರೀಕ್ಷೆಗೂ ಮೊದಲೇ ಪ್ರಶ್ನೆ ಪತ್ರಿಕೆ ಪ್ರಭಾವಿಗಳ ಕೈ ಸೇರಿತ್ತು. ಇದು ಕೇವಲ ಸೋರಿಕೆ ಮಾತ್ರ ಅಲ್ಲ, ಇದು ದೇಶದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮಾಡಿದ ಮಹಾದ್ರೋಹ. ಕೇಂದ್ರ ಸರ್ಕಾರದ ವಿರುದ್ಧ ಕೆಲವೊಂದಿಷ್ಟು ನೇರ ಪ್ರಶ್ನೆಗಳಿದ್ದಾವೆ. ವ್ಯವಸ್ಥೆ ಇಷ್ಟೊಂದು ಟೊಳ್ಳಾಗಿದೆಯಾ? ಈ ದೇಶದ ಅತ್ಯಂತ ಕಠಿಣ ಪರೀಕ್ಷೆಯನ್ನು ನಡೆಸುವ NTAಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಹಸ್ಯವಾಗಿಡೋದಕ್ಕೆ ಸಾಧ್ಯ ಆಗಲಿಲ್ವಾ? ಪೊಲೀಸರ ನಿರ್ಲಕ್ಷ್ಯ ಏಕೆ? ಸೀಕರ್ ಜಿಲ್ಲೆಯ ಹಾಸ್ಟೆಲ್ ಮಾಲೀಕರೊಬ್ಬರು ಸಾಕ್ಷ್ಯ ಸಮೇತ ಹೋದಾಗ ಪೊಲೀಸರು ಅವರನ್ನು ದಬಾಯಿಸಿ ವಾಪಸ್ ಕಳಿಸಿದ್ದು ಯಾಕೆ? ಯಾರನ್ನು ರಕ್ಷಣೆ ಮಾಡೋದಕ್ಕೆ ಈ ಪ್ರಯತ್ನ ನಡೆದಿತ್ತು. ಲಕ್ಷಾಂತರ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿಗೆ ಹೊಣೆ ಯಾರು? ಪರೀಕ್ಷೆ ಬರೆದು ನೆಮ್ಮದಿಯಾಗಿದ್ದ ವಿದ್ಯಾರ್ಥಿಗಳು ಈಗ ಮತ್ತೆ ಶೂನ್ಯದಿಂದ ಆರಂಭ ಮಾಡಬೇಕು. ಅವರ ಆತಂಕ, ಅವರ ಪೋಷಕರ ಕಣ್ಣೀರಿಗೆ ಸರ್ಕಾರ ಉತ್ತರ ಕೊಡೋ ತಾಕತ್ತಿದೆಯಾ? ಇಲ್ಲಿ ಒಬ್ಬ ರಿಯಲ್ ಹೀರೋ ಇದ್ದಾರೆ. ರಾಜಸ್ಥಾನದ ಸೀಕರ್ ಜಿಲ್ಲೆಯ ಹಾಸ್ಟೆಲ್ ಮಾಲೀಕರು ತಮ್ಮ ಮಗ ಕಳಿಸಿದ ವಾಟ್ಸಪ್ PDF ನೋಡಿ ಅದು ಅಸಲಿ ಪತ್ರಿಕೆಗೆ ಹೋಲಿಕೆ ಆಗೋದನ್ನು ಪತ್ತೆ ಹಚ್ಚಿ NTAಗೆ ಇಮೇಲ್ ಮಾಡದೆ ಹೋಗಿದ್ರೆ ಈ ಹಗರಣ ಸದ್ದಿಲ್ಲದೆ ಮುಚ್ಚಿ ಹೋಗ್ತಾ ಇತ್ತು. ಇವತ್ತು CBI ತನಿಖೆಗೆ ಆದೇಶ ಆಗಿದೆ. ನಾಸಿಕ್ನಲ್ಲಿ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ ಈ ಜಾಲದ ಹಿಂದೆ ಇರುವ ದೊಡ್ಡ ತಲೆಗಳು ಯಾರು? ಈಗ ಮರುಪರೀಕ್ಷೆ ಘೋಷಣೆ ಆಗಿದೆ. ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷಾ ಕೇಂದ್ರಕ್ಕೆ ಹಲ್ಲಿಬೇಕು. ಹೆಚ್ಚುವರಿ ಶುಲ್ಕ ಇಲ್ಲ ಅಂತ ಸರ್ಕಾರ ಹೇಳ್ಬೋದು. ಆದರೆ ವಿದ್ಯಾರ್ಥಿಗಳು ಕಳೆದುಕೊಂಡ ಸಮಯ ಮತ್ತು ನೆಮ್ಮದಿಯನ್ನು ಮರಳಿ ಕೊಡೋದಕ್ಕೆ ಸಾಧ್ಯನಾ ಇವರಿಗೆ? ಈ ಬಗ್ಗೆ ಸರ್ಕಾರದ ವಿರುದ್ಧ ಫೇಮಸ್ ಸಿಂಗರ್ ನೇಹಾ ಸಿಂಗ್ ರಾಥೋಡ್ ಕಿಡಿಕಾರಿದ್ದಾರೆ. ಒಮ್ಮೆ ಕೇಳಿಸ್ಕೊಳ್ಳಿ ಅವ್ರೇನು ಹೇಳಿದ್ದಾರೆ ಅಂತ. नीट का पेपर लीक होकर रद्द हो गया तो क्या सरकार से सवाल पूछने लगोगे? 22 लाख छात्रों का भविष्य लटक गया तो क्या सरकार पर उंगली उठा दोगे? क्या यही तुम्हारी देशभक्ति है? अरे 1.5 अरब लोगों के देश में 10-20 लाख छात्रों का भविष्य खतरे में पड़ भी गया तो कौन सा पहाड़ टूट पड़ा? पेपर क्या पहली बार लीक हुआ है? क्या इससे पहले परीक्षाएं रद्द नहीं हुई हैं? सरकार ने मणिपुर तो बचाया नहीं, वो तुम्हारा पेपर लीक बचाएगी। सरकार के पास इन फालतू परीक्षाओं से ज्यादा जरूरी मुद्दे हैं। उसे क्रिकेट करवाने हैं, धुरंधर की स्क्रिप्ट लिखनी है, सांसद विधायक मैनेज करने हैं, हिंदू मुसलमान का खेल खेलना है और यूपी में इलेक्शन लड़ना है। और तुमको लग रहा है सरकार के पास कोई काम नहीं है? और 1 मिनट, तुम कहीं धरना प्रदर्शन के बारे में तो नहीं सोच रहे हो? अरे सोचना भी मत, वरना पुलिस बिना गिने लाठियां मारेगी और 2 मिनट में अर्बन नक्सल और एंटी नेशनल घोषित कर दिए जाओगे। फिर एग्जाम और मुकदमे की तैयारी साथ साथ करना। ಇಲ್ಲಿ ನೇಹಾ ಸಿಂಗ್ ಅವರನ್ನೇ ಪ್ರಸ್ತಾಪ ಮಾಡಿ ಅವರದ್ದೇ ಬೈಟನ್ನು ಯಾಕೆ ಪ್ಲೇ ಮಾಡಬೇಕಾಯಿತು ಅಂದರೆ, ಈ ಸಿಂಗರು ಹಿಂದಿ ಬೆಲ್ಟ್ನಲ್ಲಿ ತುಂಬ ಪಾಪ್ಯುಲರ್ ಸಿಂಗರ್ ಇವರು. ಈ ಮೊದಲು ಸರ್ಕಾರದ ವಿರುದ್ಧ ಹಾಡು ಹಾಡಿದ್ದಕ್ಕೆ ಇವರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ಒಮ್ಮೆ ಕೇಳಿಸ್ಕೊಳ್ಳಿ ಅವರ ಹಾಡು ಹೇಗಿರುತ್ತೆ ಅಂತ. चौकीदार अपना चाइना से डरता है, चौकीदार अपना चाइना से डरता है, एक अडानी ही है जिस पे मरता है, एक अडानी ही है जिस पे मरता है, चौकीदार अपना चाइना से डरता है, अरुणाचल पे चीन दावा करता है, चौकीदार अपना चाइना से डरता
ಇವರು ಹಿಂಗೆಲ್ಲ ಆಡ್ತಾರೆ ಅಂತಾನೆ ಕೆಲವರು ಮೆದುಳು ಕಳೆದುಕೊಂಡ ಭಕ್ತರು ಇವ್ರ ಮೇಲೆ ಹುರಿದು ಬೀಳ್ತಾರೆ. ಇವರು ದೇಶದ್ರೋಹಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೈತಾ ಇರ್ತಾರೆ. ಭಕ್ತರು ಹಿಂಗೆ ಯಾಕೆ ಬೈತಾರೆ ಅನ್ನೋದಕ್ಕೆ ಇಲ್ಲೊಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಬನ್ನಿ. ಇವ್ರ ಮೇಲೆ ರೀಸೆಂಟಾಗಿ ಒಂದು FIR ಕೂಡ ಆಗಿತ್ತು. ಈ ನೇಹಾ ಸಿಂಗು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹಾಡುಗಳ ಮೂಲಕ ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ತಂದಿಡ್ತಾರೆ ಅಂತ ಕೇಸ್ ಕೂಡ ದಾಖಲಾಗಿತ್ತು. ಅದನ್ನೊಮ್ಮೆ ನೋಡಿಬಿಡಿ. ನೇಹಾ ಸಿಂಗ್ ಹಾಡುಗಳು ಕೋಮು ಸಾಮರಸ್ಯವನ್ನು ಹಾಳು ಮಾಡ್ತಾವ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವರು RSS ಬಜರಂಗ ದಳದ ಅನ್ಯಾಯವನ್ನು ಹಾಡಿನ ಮೂಲಕ ಹೇಳಿದರೆ ಅದನ್ನು ದೇಶದ್ರೋಹಿ ಅಂತ ಹೇಳಿದವರು ಇದ್ದಾರೆ. ಇವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ಮಾಡ್ತಾ ಇರ್ತಾರೆ. ಇನ್ನೊಂದು ಹಾಡಿದೆ, ಅದು ತುಂಬ ಚೆನ್ನಾಗಿದೆ, ನೋಡ್ಕೊಂಬನ್ನಿ. ಹಿಂದೂ ಖತರೆ ಮೇ ಹೈ ಕಹಕರ್ ಡರಾಯೆಂಗೆ ए जी चुपके से दंगा हिंसा भड़काएंगे तब ये आएंगे औरंगजेब की कब्र खोदवाएंगे और मस्जिद पे भगवा ये लहराएंगे और ईद पे नमाज जब ये रुकवाएंगे तब ये आएंगे वो बीफ कंपनियों से चंदा लेने जाएंगे इलेक्टोरल बॉन्ड घोटाला ये छुपाएंगे गाय के नाम पे मॉब लिंचिंग कर जाएंगे तब ये आएंगे ए जी चाइना को पीठ दिखाएंगे और ट्रंप का चरण चाट जाएंगे और नेहरू को जिम्मेदार ठहराएंगे तब ये आएंगे हाँ ये आएंगे आएंगे हाँ ये आएंगे हाँ ये आएंगे आएंगे हाँ ये आएंगे हिंदू और मुसलमान लड़वाएंगे तब ये आएंगे हिंदू और मुसलमान लड़वाएंगे तब ये आएंगे ಈಗ ನೇಹಾ ಸಿಂಗ್ ಆಡಿರೋ ನನ್ನ ಫೇವ್ರೇಟ್ ಹಾಡನ್ನು ಕೇಳಿಸ್ತೀನಿ. ಬಹುಶಃ ನೀವು ಕೂಡ ಕೇಳಿರ್ತೀರಾ, ತುಂಬ ಫೇಮಸ್ ಇದು. ಕೇಳಿಲ್ಲ ಅಂದರೆ ಕೇಳಿಬಿಡಿ, ಮಿಸ್ ಮಾಡ್ಕೊಳ್ಬೇಡಿ. चाय वाले को हमने चुना चौकीदार चंदा चोर हो गए देखते देखते चाय वाले को हमने चुना चौकीदार चंदा चोर हो गए देखते देखते हो क्या तुम थकते नहीं फेंकते फेंकते क्या तुम थकते नहीं
चंदा चोर हो गए देखते देखते चाय वाले को ಬಿಡಿ, ಈಗ ನೇಹಾ ಸಿಂಗ್ ವಿಚಾರ ಮಾತಾಡೋದು ಬೇಡ. ನಾವು ಮಾತಾಡ್ತಾ ಇದ್ದದ್ದು ನೀಟ್ ವಿಚಾರದ ಬಗ್ಗೆ. ಸರ್ಕಾರದ ಬೇಜವಾಬ್ದಾರಿಯಿಂದ ನೀಟ್ ಪ್ರಶ್ನೆ ಪತ್ರಿಕೆ ರದ್ದಾಗಿದೆ. 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಅನ್ನೋ ರೀತಿ ಆಗಿದೆ. ಪ್ರತಿ ಬಾರಿನೂ ಪರೀಕ್ಷೆಗಳು ಸೋರಿಕೆ ಆಗೋದು, ನಂತರ ರದ್ದಾಗೋದು ಈಗ ಒಂದು ಫ್ಯಾಷನ್ ರೀತಿ ಆಗ್ಬಿಟ್ಟಿದೆ. ಕೇಂದ್ರ ಸರ್ಕಾರ ಈಗ ಕೇವಲ ತನಿಖೆಗೆ ಆದೇಶ ಮಾಡಿದರೆ ಸಾಲೋದಿಲ್ಲ, ಇಂತಹ ಹಗರಣಗಳು ಮತ್ತೆ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ. ನಮಸ್ಕಾರ.